ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಗುರುವಾರದ ಆಸೆ ಸೀರಿಯಲ್ ನೋಡೋಣ ಬನ್ನಿ. ಅವ್ರ ಅತ್ತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರ ಅತ್ತೆ ಮನೆಗೆ ಬಾಮ್ಮ ಶ್ರುತಿ ಅಂದಾಗ ಶ್ರುತಿ ಹೇಳ್ತಾಳೆ, ಹೇಗೆ ಬರಲಿ ಅತ್ತೆ, ನಮ್ಮ ಅಪ್ಪನಿಗೆ ಅವಮಾನ ಆಗಿದ್ದ ಮನೆಗೆ ಹೇಗೆ ಕಾಲಿಡಲಿ ನಾನು ಅಂತೇಳಿ ಅಂತ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಮ್ಮ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ದಾಹ ಆದರೆ ನಾನೇ ನೀರು ಕುಡಿಬೇಕು ಅತ್ತೆ, ನೀವಲ್ಲ ಅಂತ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಅತ್ತೆ ನಾನು ಮೊದಲೇ ಯೋಚನೆ ಮಾಡಿದೆ ಸೂರ್ಯ ಇರೋ ಮನೆಗೆ ಹೇಗೆ ಬರೋದು ಅಂತೇಳಿ. ರವಿಗೋಸ್ಕರ ನಾನು ಬಂದೆ, ನೀವೆಲ್ಲ ಸೂರ್ಯನ ಹೇಗೆ ತಡ್ಕೊಂಡಿದ್ದೀರೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ, ನಾನು ಇದಕ್ಕೊಂದು ತೀರ್ಮಾನ ಮಾಡ್ತೀನಮ್ಮ, ನೀನು ಬಾ ಅಮ್ಮ ಶ್ರುತಿ, ಬರದೇ ಇರಬೇಡಮ್ಮ, ನೀನು ನೋಡದೆ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ನಾನೇ ಅಲ್ಲಿಗೆ ಬರಲ್ಲ ನೀನು ನೋಡೋಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲ ಅತ್ತೆ ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಅಂತ ಫೋನ್ ಕಟ್ ಮಾಡ್ತಾಳೆ. ಆಗ ಶಾಂತಿ, ಇವಳು ಓವರಾಗಿ ಮಾಡ್ತಾಳೆ, ಇವಳು ಬರದೇ ಇದ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊತಾಳೆ. ಕಸ್ತೂರಿ ಶಾಂತಿ ಹತ್ರ ಕೇಳ್ತಾಳೆ, ನೀನು ಶ್ರುತಿ ಬರ್ತಾ ಇದ್ದಾಳಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇನ್ನೇನು ಲಗೇಜೆಲ್ಲ ಎತ್ತಿಬಿಟ್ಲಂತೆ, ಬರ್ತಾಳಂತೆ ಅಂತ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಒಳ್ಳೆ ವಿಷಯ ಹೇಳಿದೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಅವ್ರ ಅತ್ತೆ ಮಾತಾಡ್ತಾ ಇದ್ದೀನಿ, ನನಗೆ ಅವಳು ಮರ್ಯಾದೆ ಕೊಡಲ್ಲ, ಅವಳು ನನಗೆ ಅತ್ತೆ ಥರ ಮಾತಾಡ್ತಾಳೆ ಅಂತ ಹೇಳ್ತಾಳೆ. ಇವ್ರು ಹೇಳ್ತಾರೆ, ಹಂಗಾದ್ರೆ ಶ್ರುತಿ ಬರಲ್ವಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವಳು ಕೇಳ್ತಾಳೆ, ನಿಮ್ಮ ಗಂಡನ ನಾನು ಹೊಡೆದಿದ್ರೆ ನೀವು ಸುಮ್ಮನೆ ಬಿಡ್ತಾಯಿದ್ರಾ ಅಂತೇಳಿ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಹಂಗೆಲ್ಲ ಮಾತಾಡ್ತಾಳ ಶ್ರುತಿ ಅಂತೇಳಿ. ರವಿನೂ ಬರಲ್ವಂತ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಫೋನ್ ಮಾಡಿದ್ರೂ ಅವ್ನ ಫೋನೇ ತೆಗಿತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಅವ್ನ ಫೋನೇ ತೆಗಿತಾ ಇಲ್ಲ, ನಿನ್ನ ನಂಬರ್ ಬ್ಲಾಕ್ ಮಾಡಿಬಿಡ್ತಾನೆ, ಅವನು ಮನೆ ಅಡಿ ಆಗಿ ಇದ್ಬಿಡ್ತಾನೆ ಆಮೇಲೆ ಅಂತ ಹೇಳ್ತಾಳೆ. ಅವಾಗ ಕಸ್ತೂರಿ ಹೇಳ್ತಾಳೆ, ನಿನ್ನ ಮಗನ್ನ ಆ ರೀತಿಯೇ ಬಿಟ್ಬಿಡ್ಬೇಡ, ಶ್ರುತಿನ ಹೇಗಾದರೂ ನಿನ್ನ ದಾರಿಗೆ ತೊಗೊಂಡು ಬಾ, ಇಲ್ಲದೆ ಇದ್ದರೆ ನಿನ್ನ ಮಗ ಇಲ್ಲದೆ ಆಗ್ತಾನೆ ಅಂತ ಹೇಳ್ತಾಳೆ. ಶಾಂತಿ, ನನ್ನ ಮಗ ಆ ಥರ ಅಲ್ಲ ಅಂತ. ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಇವಾಗಲೇ ಅವ್ನು ಫೋನ್ ತೆಗಿಯಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಒಂದಿನ ತಾನೇ ಆಗ್ತಾಯಿದೆ ಅವನೋಗಿ, ಒಂದಿನ ಒಂದು ವಾರ ಆಗುತ್ತೆ, ಆಮೇಲೆ ಒಂದು ತಿಂಗಳಾಗುತ್ತೆ, ಒಂದು ವರ್ಷ ಆಗುತ್ತೆ, ಇದೇ ಥರ ಆಗುತ್ತೆ. ನಾನು ನನ್ನ ಮಗನ್ನ ಬಿಟ್ಟು ಕೂತಿದ್ದೀನಲ್ಲ ಆ ಥರ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನ್ನ ತಪ್ಪೆ ಅಂತ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಏನು ಅವ್ರನ್ನ ಬಿಟ್ಟಿದ್ದ ಅಂತೇಳಿ. ಅದಲ್ಲ, ನಿನ್ನನ್ನು ಫೋನ್ ಮಾಡಿ ಕರೆಸ್ಕೊಂಡೆಲ್ಲ ಮನೆಗೆ, ಅದಕ್ಕೆ ನೀನು ನನ್ನನ್ನು ತುಂಬ ಭಯ ಪಡಿಸ್ತೀಯ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಅವ್ರು ಹೇಳ್ತಾರೆ, ಭಯ ಪಡಿಸ್ತಾ ಇರೋದಲ್ಲ ಶಾಂತಿ, ಅದು ನೀನು ಆಮೇಲೆ ನನ್ನ ಥರನೇ ಒಂಟಿ ಆಗಿಬಿಡ್ತೀಯ ಅಂತ ಹೇಳ್ತಾ ಇರೋದು. ಫಸ್ಟೇ ನಿಮ್ಮ ಯಜಮಾನ್ರು ಸೂರ್ಯ ಜೊತೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ತೀಯ, ಆಮೇಲೆ ನೀನು ನನ್ನ ಥರನೇ ಆಗ್ತೀಯ, ಆಮೇಲೆ ನಾನು ನಿನ್ನ ನೋಡೋಕ್ಕೆ ಬರೋ ಥರ ನೀನು ನನ್ನನ್ನು ನೋಡೋಕ್ಕೆ ಬರಬೇಕಾಗುತ್ತೆ ಅಂತ ಹೇಳ್ತಾಳೆ. ಹುಷಾರಾಗಿರೋ ಅಂತ ಹೇಳ್ತಾ ಇದ್ದೀನಿ, ಸರಿ ಬರ್ತೀನಿ ಅಂತ ಹೇಳ್ತಾಳೆ. ಅವ್ರ ತಾಯಿ ಶ್ರುತಿ ಹತ್ರ ಕೇಳ್ತಾರೆ, ನಿಮ್ಮ ಅತ್ತೆ ಏನು ಹೇಳಿದ್ರು ಅಂತೇಳಿ. ಮನೆಗೆ ಬಾ ಅಂತ ಹೇಳಿದ್ರು, ನಾನು ಬರಲ್ಲ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ತಾಯಿ ಹೇಳ್ತಾಳೆ, ಇವಾಗಲೇ ನೀನು ಒಳ್ಳೆಯ ತೀರ್ಮಾನ ತಗೊಂಡಿದ್ದು ಅಂತ ಹೇಳ್ತಾಳೆ. ನೀನು ಇವಾಗಲೇ ಸ್ಟ್ರಾಂಗಾಗಿ ಮಾತಾಡಿದ್ದು, ಎಲ್ಲಿ ಹೋಗ್ತೀಯೋ ಅಂತ ಅಂದ್ಕೊಂಡೆ, ಇದೇ ಥರ ಇರು ಮುಂದೇನು ಅಂತ ಹೇಳ್ತಾಳೆ. ತಂದೆ ಹೇಳ್ತಾರೆ, ಶೀಲಾ ಅವಳೇನು ಚಿಕ್ಕ ಹುಡುಗಿ ಏನೂ ಅಲ್ಲ, ಅವಳಿಗೆಲ್ಲ ಗೊತ್ತು, ಸೂರ್ಯ ಇರೋ ಮನೆಗೆ ಯಾವ ಥರ ಹೋಗ್ತಾಳೆ, ಆ ರೌಡಿ ಇರೋ ಮನೆಗೆ ಅಂತ ಹೇಳ್ತಾನೆ. ತಾಯಿ ಹೇಳ್ತಾರೆ, ಒಳ್ಳೇದೇ ರೀ ಅಂತ ಹೇಳ್ತಾಳೆ. ತಾಯಿ ಹೇಳ್ತಾರೆ ಶ್ರುತಿ ಹತ್ರ, ನೀನು ಈ ಥರ ತೀರ್ಮಾನದಿಂದ ಇನ್ನು ಚೇಂಜ್ ಆಗಬೇಡ, ಇದೇ ತೀರ್ಮಾನದಲ್ಲಿರು. ಅಳಿಯ ಒಳ್ಳೆಯವರೇ, ಆದರೆ ಸ್ವಲ್ಪ ಕೋಪ ಇದೆ, ಆ ಕೋಪ ಎಲ್ಲ ಇದಾಗುತ್ತೆ, ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳ್ತಾಳೆ. ನೀನು ಅಳಿಯ ಇಲ್ಲೇ ಇರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ನಿನ್ನನ್ನು ಅಳಿಯನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ, ಇಲ್ಲೇ ಇರ್ರಿ, ಅಲ್ಲಿ ಆ ಚಿಕ್ಕ ಮನೆಯಲ್ಲಿ ಯಾವ ಥರ ಇರ್ತೀರಿ, ನಿಮಗೆ ಕನ್ವೀನಿಯೆಂಟೇ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿಯವ್ರ ಅಮ್ಮ ಹೇಳ್ತಾರೆ, ಅದೇ ಮಗಳೇ ಇಲ್ಲೇ ಇರೋ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅಮ್ಮ ಅದು ನಾನು ತೀರ್ಮಾನ ಎತ್ಕೊತೀನಿ, ಹೋಗ್ಬೇಕಾ ಬೇಡವಾ ಅಂತೇಳಿ, ನನಗೆ ತಲೆ ನೋವ್ತಾ ಇದೆ, ಕಾಫಿ ಎತ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಶ್ರುತಿಯವ್ರ ತಾಯಿ ಅವ್ರ ಗಂಡನ ಹತ್ರ ಹೇಳ್ತಾಳೆ, ರೀ ಇವಳು ಮನಸ್ಸು ಚೇಂಜ್ ಆಗಿಬಿಡುತ್ತಾ, ಹೊಡ್ತಾಳ ಆ ಮನೆಗೆ ಅಂತೇಳಿ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ನೀನು ಈ ವಿಷಯದ ಬಗ್ಗೆ ಮಾತಾಡೋಕೆ ಹೋಗ್ಬೇಡ, ಅವಳು ಅದಕ್ಕೆ ಆಪೋಸಿಟೇ ಮಾಡೋದು ಅಂತ ಹೇಳ್ತಾರೆ. ನೀನು ಹೋಗಿ ಅವಳು ಕಾಫಿ ಕೊಡೋಗು ಅಂತ ಹೇಳ್ತಾರೆ. ರೋಹಿಣಿ ಮೀನಾ ಹತ್ರ ಬರ್ತಾಳೆ. ಮೀನಾ ಹತ್ರ ಕೇಳ್ತಾಳೆ, ಬಿಸಿನೀರು ಇದೆಯಾ ಮೀನಾ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಇದೆ, ನಾನು ಜೀರಿಗೆ ಹಾಕಿ ಕಾಯಿಸಿಟ್ಟಿದ್ದೀನಿ, ನಿಮ್ಗೆ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ನಿಮಗೆ ತುಂಬ ಬೇಜಾರಾಗಿರುತ್ತೆ ಅಲ್ಲ, ಕಷ್ಟ ಆಗಿರುತ್ತೆ ಅಂತ. ಯಾಕೆ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ನೀವು ಹಾಸ್ಪಿಟ್ಲಿಗೆ ಹೋದಾಗ ಒಳ್ಳೆ ಸುದ್ದಿ ಹೇಳ್ತಾರೆ ಅಂದ್ಕೊಂಡ್ರಿ, ಅದು ಈ ಥರ ಆಯ್ತಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ನಿಮಗೆ ಮದುವೆ ಆಗಿ 1 ವರ್ಷ ತಾನೇ ಆಗಿದೆ, ಪರವಾಗಿಲ್ಲ, ಮುಂದಕ್ಕಾಗುತ್ತೆ ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ಆದರೆ ಅತ್ತೆನೇ ಬೇಜಾರು ಮಾಡ್ಕೊಂಡಿರೋದು ಅಂತೇಳಿ. ಹೌದು, ಅದಕ್ಕೂ ಬೇಜಾರಾಗಿದ್ದರು, ಮತ್ತೆ ಇವಾಗ ರವಿ ವಿಷಯಕ್ಕೆ ಬೇಜಾರಾಗಿದ್ದಾರೆ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾ ಇರ್ತಾಳೆ, ಬೇರೆ ವಿಷಯ ಯಾವುದು ಜ್ಞಾಪಕಕ್ಕೆ ಬರದೇ ಇದ್ದರೆ ಸಾಕು ಅಂತ ಹೇಳ್ತಾಳೆ. ಬೇರೆ ಯಾವುದು ಜ್ಞಾಪಕ ಬರಬೇಕು ಅಂತೇಳಿ.
ರೋಹಿಣಿ ಏನೂ ಇಲ್ಲ ಮೀನಾ ಥ್ಯಾಂಕ್ಸ್ ಅಂತೇಳಿ ಹೋಗ್ತಾಳೆ. ರೋಹಿಣಿ ಹತ್ರ ಮನೋಜ್ ಹೇಳ್ತಾನೆ, ನೋಡು ಕೆನಡಾ ಅಲ್ಲಿ ಬ್ಯೂಟಿ ಪಾರ್ಲರ್ ಹೇಗಿದೆ ಅಂತ, ನೀನು ಅಲ್ಲೋದ್ಮೇಲೆ ಫ್ರ್ಯಾಂಚೈಸ್ ಮಾಡಿಕೊಂಡು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಆ ಕೆನಡಾನ ವಿಷಯ ಬಿಡ್ತೀಯಾ ಇಲ್ವಾ ಅಂತ ಹೇಳ್ತಾಳೆ. ಏಜೆನ್ಸಿಯಿಂದ ಕಾಲ್ ಮಾಡ್ತಾನೆ ಇದ್ದಾರೆ, ಬೇಗ ಟೈಮ್ ಮುಗ್ದೋಗುತ್ತೆ, ದುಡ್ಡು ಕಟ್ಟಬೇಕು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ಬೇಡ ಅಂತ ಹೇಳಿದ್ನಲ್ಲ ಮನೋಜ್ ಅಂತೇಳಿ, ಅದರ ಬೆಸ್ಟ್ ಕೆಲಸ ಇನ್ನು ಸಿಕ್ಕಲ್ಲ, ಹೇಗಾದರೂ ದುಡ್ಡು ಅರೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮಪ್ಪ ಅಂತೇಳಿ ನಿಮ್ಮಪ್ಪ ಫ್ಲೈಟ್ ಹತ್ತಿದ್ರಲ್ಲ ಇನ್ನೂ ಬಂದಿಲ್ಲ ಅಂತ. ರೋಹಿಣಿ ಸುಮ್ಮನೆ ದುಡ್ಡು ಕೆನಡಾ ಅಂತ ಇದು ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಸೂರ್ಯನೂ ಅವ್ರ ತಂದೆ ಮಾತಾಡ್ಕೊಂಡು ಬರ್ತಾರೆ. ಹೇಳ್ತಾರೆ, ವಾಕಿಂಗ್ ಹೋಗಿದ್ದೆ, ಮಧ್ಯದಲ್ಲೇ ನಿನ್ನ ಕಾರಲ್ಲಿ ಕರ್ಕೊಂಬಂದ್ಬಿಟ್ಟೆ ಅಂತೇಳಿ. ಅಪ್ಪ ಜಾಸ್ತಿ ನಡೆದ್ರೆ ಕಾಲು ನೋವುತ್ತೆ ಅದಕ್ಕೆ ಅಂತ. ನಡೆಯೋದೇ ಅದಕ್ಕೆ ಕಣೋ ಅಂತ ಹೇಳ್ತಾರೆ ಅವ್ರ ತಂದೆ. ಶ್ರುತಿನ ಕೇಳ್ತಾರೆ, ನಿಮ್ಮ ಅತ್ತೆ ಎಲ್ಲಮ್ಮ ಅಂತ. ಒಳಗಡೆ ಇದ್ದಾರೆ ಮಾವ ಅಂತ ಹೇಳ್ತಾಳೆ. ಒಪ್ಪುವಾಗೆ ಇದ್ದಾಳ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದು ಮಾವ, ಯಾರ ಹತ್ರ ಮಾತಾಡಲ್ಲ. ಸೂರ್ಯ ಹೇಳ್ತಾನೆ, ಅಪ್ಪ ಆ ಮನೆಯೆಲ್ಲ ಸಮಾಧಾನದಿಂದ ಇದೆ, ಸುಮ್ಮನೆ ಇರೋ, ಅವ್ರನ್ನ ಇದೇ ಥರ ಕೋಪ ಮಾಡ್ಕೊಳಕ್ಕೆ ಹೇಳು ಅಂತೇಳಿ. ಅದಕ್ಕೆ ಸೂರ್ಯ ತಂದೆ ಹೇಳ್ತಾರೆ, ಅವಳ ಕಿವಿಯಲ್ಲಿ ಬೀಳುತ್ತೆ, ಸುಮ್ಮನೆ ಇರೋ ಅಂತೇಳಿ. ಅಲ್ಲಿಗೆ ಒಂದು ಕೊರಿಯರ್ ಬಾಯ್ ಬರ್ತಾನೆ. ರವಿಗೆ ಒಂದು ಪಾರ್ಸೆಲ್ ಬಂದಿದೆ ಅಂದಾಗ ಸೂರ್ಯ ಅವ್ರ ತಂದೆ ಮರ್ತೋಗಿ ರವಿ ಅಂತ ಇರ್ತಾರೆ. ಹತ್ರ ಹೇಳ್ತಾರೆ, ರವಿನ ಕರೀಮ, ರವಿಗೆ ಪಾರ್ಸೆಲ್ ಬಂದಿದೆ ಅಂತೇಳಿ. ಅವಳು ಸುಮ್ಮನೆ ಇರ್ತಾಳೆ. ಕರೀಮ ರವಿನಾ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ರವಿ ಇನ್ನೂ ಮನೆಗೆ ಬಂದಿಲ್ಲ ಅಂತೇಳಿ. ಹೇಳ್ತಾರೆ, ಅಯ್ಯೋ ರವಿ ಇನ್ನೂ ಬಂದಿಲ್ಲಲ್ಲ, ಮರ್ತೋಗಿದ್ದೆ ಅಂತ ಹೇಳ್ತಾರೆ. ಬಾಯ್ ಹೇಳ್ತಾನೆ, ಸರ್ ಬೇಗ ಬನ್ನಿ ಸರ್ ಅಂತೇಳಿ. ಸೂರ್ಯ ಹೋಗಿ ನನ್ನ ತಮ್ಮನೇ ಕೊಡಿ ಪಾರ್ಸಲ್ ಅಂತೇಳಿ ಸೈನ್ ಮಾಡಿ ತೆಗೊತಾನೆ. ಶಾಂತಿ ಹೇಳ್ತಾರೆ, ನೀವು ರವಿ ಅಂತ ಕೂಗಿದಾಗ ಬಂದೇನೋ ಅಂತ ಅಂದ್ಕೊಂಡೆ, ಆದರೆ ಅವ್ನು ಬರಲಿಲ್ಲ ಅಲ್ವಾ ಅಂತ. ಸೂರ್ಯ ಮೀನು ಹತ್ರ ಕೊಡ್ತಾನೆ, ಇದನ್ನ ಒಳಗಡೆ ಇಡು, ರವಿ ಬಂದಮೇಲೆ ಕೊಡು ಅಂತೇಳಿ. ಆವಾಗ ಶಾಂತಿ ಇಸ್ಕೊತಾಳೆ, ನನ್ನ ಮಗನ ಹತ್ರ ನಾನೇ ಕೊಡ್ತೀನಿ ಕೊಡು ಅಂತೇಳಿ. ರೋಹಿಣಿ ಹೇಳ್ತಾಳೆ, ಅತ್ತೆ ಇನ್ನೂ ಬರಲಿಲ್ವಲ್ಲ, ನಾನು ಅಂದ್ಕೊಂಡು ಇವತ್ತಾದರೂ ಬರ್ತಾರೆ ಅಂತ, ಆದರೆ ನಡೆದಿರೋ ವಿಷಯ ಅಷ್ಟು ಬೇಗ ಹೇಗೆ ಮರೆಯೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, ಏಟ್ ತಿಂದಿದ್ದವ್ರಲ್ವಾ, ಅಷ್ಟು ಈಸಿಯಾಗಿ ಮರೀತಾರ ಅಂತ ಹೇಳ್ತಾನೆ. ಸೂರ್ಯ ಹೋಗಿ ಏನಾದರೂ ಕ್ಷಮೆ ಕೇಳಿದ್ರೆ ಬರ್ಬೋದೇನೋ. ಆವಾಗ ಸೂರ್ಯ ಹೇಳ್ತಾನೆ, ಅವ್ರು ಬಂದು ಫಸ್ಟ್ ಮೀನಾ ಹತ್ರ ಕ್ಷಮೆ ಕೇಳಬೇಕು ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇವನು ಹೇಳಿದ್ದು ಕೇಳಿಸ್ಕೊಂಡ್ರ, ಅಷ್ಟು ದೊಡ್ಡ ಮನುಷ್ಯರು ಬಂದು ಮೀನಾ ಹತ್ರ ಕ್ಷಮೆ ಕೇಳ್ತಾರ, ಇನ್ನೂ ನನ್ನ ಮಗ ಮನೆಗೆ ಬಂದಿಲ್ಲ, ಬರ್ತಾನೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವು ಬೇಜಾರಾಗಿದ್ದಿರತ್ತೆ, ಮಾವನೂ ಬೇಜಾರಾಗಿದ್ದಾರೆ, ರವಿ ಬರ್ತಾನೋ ಇಲ್ವೋ ಏನು ಮಾಡೋದು ಹೇಳ್ತಾಳೆ. ಸೂರ್ಯ ಅವ್ರ ತಂದೆ ಹೇಳ್ತಾರೆ, ಇವಾಗ ಆ ವಿಷಯ ಏನಕ್ಕೆ, ಅವ್ನು ಬರೋವಾಗ ಬರಲಿ, ಅವನಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಬಂದೇ ಬರ್ತಾನೆ. ಆದರೆ 3 ಮಕ್ಕಳು 3 ಸೊಸೆದಿರೋ ಅಂತ ಚೆನ್ನಾಗಿದ್ವಿ, ಯಾರು ಕಣ್ಣು ಬಿತ್ತೋ ಏನೋ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಅಪ್ಪ ಕಣ್ಣೆಲ್ಲ ಬಿದ್ದಿಲ್ಲ, ಇವನ ಕೈಯೇ ಬಿದ್ದಿದ್ದು ಅಂತೇಳಿ ಸೂರ್ಯನ ತೋರಿಸ್ತಾನೆ. ಸೂರ್ಯ ತಂದೆ ಹೇಳ್ತಾರೆ, ರವಿ ಎಲ್ಲೋ ಹೋಗ್ಬಿಡ್ತಾನೆ, ಬಂದೇ ಬರ್ತಾನಮ್ಮ ಅಂತ ಹೇಳ್ತಾನೆ. ಬಂದುಬಿಡ್ತಾನೆ ಶಾಂತಿ, ಬಂದೇ ಬರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಮೀನಾ ಸೂರ್ಯ ಹತ್ರ, ಮಾವ ತುಂಬ ಬೇಜಾರಾಗಿದ್ದಾರೆ, ಯೋಚನೆ ಮಾಡ್ತಾರ್ರಿ ಅಂತ ಹೇಳ್ತಾಳೆ. ಮೀನಾ ಗ್ಲಾಸ್ ಹಿಡ್ಕೊಂಡು ಸೂರ್ಯ ಹತ್ರ ಬರ್ತಾಳೆ. ಸೂರ್ಯ ಕೇಳ್ತಾನೆ, ಏನದು ಅಂತ. ಬಿಸಿ ಹಾಲು ರೀ ಅಂತ ಹೇಳ್ತಾಳೆ. ನನಗೇನು ಕಮ್ಮ ಹಾಲು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹಗಲು ರಾತ್ರಿ ಕಷ್ಟಪಡ್ತೀರಲ್ಲ ಗಾಡಿ ಓಡಿಸಿ, ಅದಕ್ಕೆ ರೀ ಅಂತ ಹೇಳ್ತಾಳೆ. ಸೂರ್ಯ ಮೀನಾ ಹತ್ರ ಹೇಳ್ತಾನೆ, ಕಾಲ ಎಷ್ಟು ಬದಲಾಗೋಯ್ತು ನೋಡು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅದ್ಯಾವ ರೀತಿ ಚೇಂಜ್ ಆಗೋಯಿತು ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನು ನನ್ನ ಮಾರಿಸೋ ಥರ ನಾನು ನಿಮ್ಮನ್ನು ಮಾರಿಸ್ತಾ ಇದ್ದೀನಾ ಅಂತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಷ್ಟೊತ್ತಿಗೆ ನಾನು ಹಾಲು ಕುಡಿಯೋಣ ನಾನು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಸರಿ ಅಂತ ಹೇಳ್ತಾಳೆ. ಸೂರ್ಯ ಕೇಳ್ತಾನೆ, ಅಪ್ಪ ಏನು ಮಾಡ್ತಾಯಿದ್ದಾರೆ, ತಿಂದ್ರಾ ಅಂತ ಕೇಳ್ತಾಳೆ. ಇವಾಗವರೆಗೂ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು, ಸ್ವಲ್ಪ ಊಟ ಮಾಡಿದ್ರು, ಮನಸ್ಸಲ್ಲಿ ಏನಾದರೂ ಯೋಚನೆ ಇದ್ದರೆ ಹೇಗೆ ತಿನ್ನೋಕ್ಕಾಗುತ್ತೆ ರೀ ಅಂತ ಹೇಳ್ತಾಳೆ. ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಯ್ಯೋ ನಾನು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ ರೀ, ನಾ ಫಂಕ್ಷನ್ಗೆ ಹೋಗದೆ ಇದ್ದಿದ್ರೇ ಚೆನ್ನಾಗಿತ್ತು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಹೇಳಿಲ್ವ ಅವತ್ತೇ ನಾನು ಬರಲ್ಲ ಅಂತೇಳಿ, ನೀವೇ ಎಲ್ಲಿ ಬಿಟ್ರಿ ಅಂತ ಹೇಳ್ತಾಳೆ. ಈ ಥರ ನಡೆಯುತ್ತೆ ಅಂತ ಯಾರು ಗೊತ್ತಿತ್ತು ರೀ ಅಂತ. ಸೂರ್ಯ ಹೇಳ್ತಾನೆ, ನನಗೆ ಗೊತ್ತಿತ್ತು ಅಂತ, ಕಂಡೀಷನ್ ಎಲ್ಲ ಹಾಕಿ ಕರ್ಕೊಂಡೋದೆ ಅಂತ ಹೇಳ್ತಾನೆ. ಸಮಾಧಾನವಾಗಿದ್ದರೆ, ಆದರೆ ಇನ್ನೊಂದು 10 ನಿಮಿಷ ಸಮಾಧಾನವಾಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ಕೋಪ ತುಂಬ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಂತ ಸುಮ್ಮನೆ ಇರೋದು, ನಿಮ್ಮ ಕುಟುಂಬನ ಕಳ್ಳರು ಅಂತ ಹೇಳ್ತಾನೆ. ಮತ್ತು ನಿನ್ನ ಕಳ್ಳಿ ಅಂತಾನೆ, ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನಾನು ಕುಡಿತೀನಿ ಅಂತ ಹೇಳ್ತಾನೆ. ಮತ್ತು ಯಾವ ಥರ ಇರೋದು ಸಮಾಧಾನವಾಗಿ ಅಂತ ಹೇಳ್ತಾರೆ. ಆದರೆ ಏನಾದರೂ ಅಂತಿದ್ರೆ ನೀನು ಸುಮ್ಮನೆ ಇರ್ತಾ ಇದ್ದ ಅಂತ ಮೀನಾ ಹತ್ರ ಕೇಳ್ತಾನೆ. ಮೀನಾ ಹೇಳ್ತಾಳೆ, ಅದೇಗೆ ಸುಮ್ಮನೆ ಇರ್ತಾ ಇದ್ದೆ ಅಂತ ಹೇಳ್ತಾಳೆ. ಅಷ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಒಡೆಯೋರಿಗೆ ಹೊಡೆದೇ ಹೇಳ್ಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾನೆ. ಹೇಳ್ತಾಳೆ, ಇದರಿಂದ ಕಷ್ಟಪಡ್ತಾ ಇರೋದು ಅತ್ತೆ ಮಾವ, ಮತ್ತು ಶ್ರುತಿ ರವಿನೂ ಸಂತೋಷವಾಗಿರಲ್ಲ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಶ್ರುತಿ ಮನೆಗೆ ಹೋಗಿ ಅವ್ರ ಅಪ್ಪನ ಡೇಟ್ ಹಾಕಿ ಕರ್ಕೊಂಬರೋದ ಶ್ರುತಿನೂ ರವಿನೂ ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ಆ ಥರ ಮಾಡಿರಿ, ಹೊಡಿತಾನೇ ಇರ್ರಿ, ಅವ್ರು ಸಂತೋಷವಾಗಿ ಬಂದುಬಿಡ್ತಾರ ಮನೆಗೆ ಅಂತ ಹೇಳ್ತಾಳೆ.
ಮಾವ 3 ಮಕ್ಕಳು ಒಂದೇ ಮನೇಲಿ ಸಂತೋಷವಾಗಿರಬೇಕು ಅಂತ ಅಂದ್ಕೊತಾ ಇದ್ದಾರೆ ಅಂತಾಳೆ. ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಹೇಳ್ತಾನೆ ಫೋನ್ ಮಾಡಿದ್ರಂತಲ್ಲ ಅಪ್ಪ ಅವನಿಗೆ ಅಂತ. ಒಂದ್ಸರಿ ಮಾಡಿ ಬಂದಿಲ್ವಲ್ಲ. ಅವ್ರ ತಾಯಿ ಹತ್ರ ಕೇಳ್ತಾರೆ ಎಲ್ಲಿ ಹೋಗ್ತಾ ಇದೀಯಾ ಅಂತ. ಸ್ಟುಡಿಯೋಗೆ ಹೋಗ್ತಾ ಇದ್ದೀನಮ್ಮ ಅಂತ. ಅದಕ್ಕೆ ಏನಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ ದೇವ್ರ ಕೈ ಮುಗಿಯೋಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ಏನಕ್ಕೆ ಸ್ಟುಡಿಯೋಗೆ ಹೋಗ್ತಾ ಇರೋದು, ನಿನ್ನ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ನಿನ್ನ ಮನೇಲೇ ರೆಸ್ಟ್ ಎತ್ಕೊ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ತಂದೆನೂ ಹೇಳ್ತಾರೆ ಬೇಡ ಮಗಳು, ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲಸ ಅಂದರೆ ನನಗೆ ತುಂಬ ಇಷ್ಟ. ಮದುವೆ ಆದಮೇಲೆ ರವಿ ಕೆಲಸ ಬಿಟ್ಟನ, ಅಪ್ಪ ಬಿಟ್ಟರೆ ಯಾರೂ ಬಿಟ್ಟಿಲ್ವಲ್ಲ, ಮತ್ತು ನನ್ನನ್ನು ಮಾತ್ರ ಯಾಕೆ ಕೆಲಸ ಬಿಡು ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಶ್ರುತಿಯವ್ರ ತಂದೆ ಹೇಳ್ತಾರೆ ನೀನು ಇಂಜಿನಿಯರಿಂಗ್ ಮಾಡಿದ್ದೀಯಮ್ಮ, ನಿನಗೆ ಕೆಲಸ ಬೇಕು ಅಂದರೆ ಹೇಳು, ದೊಡ್ಡ ಕಂಪನಿಯಲ್ಲಿ ಇಸ್ಕೊಡ್ತೀನಿ ಅಂತ ಹೇಳ್ತಾಳೆ ನಾನು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ಇದು ನನ್ನ ಹವ್ಯಾಸ, ನನಗೆ ಹೋಗದೆ ಇರೋಕ್ಕಾಗಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಹೋಗ್ತಾಳೆ. ತಾಯಿ ನನ್ನ ಗಂಡನ ಹತ್ರ ಹೇಳ್ತಾರೆ ಅವಳು ಕೆಲ್ಸಕ್ಕೆ ಹೋದರೆ ಆ ಮನೆಗೆ ಹೋಗ್ಬಿಡ್ತಾಳೋ ಏನ್ರಿ ಅಂತ. ಇಲ್ಲ ಅವಳನ್ನ ಕೂಡ ಹಾಕಿದ್ರೇ ಹೋಗಬೇಕು ಅಂತ ಮನಸ್ಸು ಬರುತ್ತೆ, ಇಲ್ಲದೇ ಇದ್ದರೆ ಇಲ್ಲ ಬಿಡು ಆ ಕತೆ ಅಂತ ಹೇಳ್ತಾನೆ. ಶ್ರುತಿ ಡಬ್ಬಿಂಗ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದು ಸರ್ ಶ್ರುತಿ ಹತ್ರ ಮಾತಾಡಬೇಕು ಅಂತಾಳೆ. ಇರಮ್ಮ ಲಾಸ್ಟ್ ಡೈಲಾಗ್ ಹೇಳ್ತಾ ಇದ್ದಾಳೆ, ಬರ್ತಾಳೆ ಅಂತ ಹೇಳ್ತಾರೆ. ಟೇಕ್ ಮುಗಿದ ತಕ್ಷಣ ಮ್ಯಾನೇಜರ್ ಹೇಳ್ತಾರೆ ಶ್ರುತಿ ನಿನ್ನ ನೋಡೋಕ್ಕೆ ಯಾರೋ ಬಂದಿದ್ದಾರಮ್ಮ ಅಂತ. ಯಾರು ಸರ್ ಅಂದಿದ ತಕ್ಷಣ ರವೀನಾ ಅಂತಾಳೆ. ಅಲ್ಲಮ್ಮ ಏನಮ್ಮ ನಿನ್ನ ಹೆಸರು ಅಂತ ಕೇಳಿ ಮೀನಾ ಅಂದಿದ ತಕ್ಷಣ ಮೀನಾ ಅನ್ನೋರು ಬಂದಿದ್ದಾರೆ ಅಂತ ಹೇಳ್ತಾರೆ. ರವಿ ಹತ್ರ ಬರ್ತಾನೆ. ಬಂದು ರವಿನ ಹಿಡ್ಕೊತಾನೆ. ಅವಾಗ ರವಿ ಹೇಳ್ತಾನೆ ಕಸ್ಟಮರ್ ಯಾರೋ ಬಂದಿದ್ದಾರೆ, ತಿನ್ನಕ್ಕೆ ಕೊಡಿ ಅಂತ ಸರ್ವರ್ ಹತ್ರ ಹೇಳ್ತಾನೆ. ಸೂರ್ಯ ನಾನೇನೋ ತಿನ್ನಕ್ಕೆ ಬಂದಿದ್ದೀನಾ ಅಂತ ಹೇಳ್ತಾನೆ. ಇಲ್ಲ ಯಾರನ್ನಾದ್ರೂ ಹೊಡೆಯಕ್ಕೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಸೂರ್ಯ ಹೇಳ್ತಾನೆ ನಾನು ಯಾರನ್ನೂ ಹೊಡೆಯಕ್ಕೆ ಬಂದಿಲ್ಲ, ಏನೂ ಇಲ್ಲ, ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಬಾ ಅಂತೇಳಿ ಹೊರಗಡೆ ಕರ್ಕೊಂಬರ್ತಾನೆ. ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.